ಇವತ್ತು ಪಲ್ಸ್ ಪೋಲಿಯೋ ದಿನ. ವಿಶ್ವ ಆರೋಗ್ಯ ಸಂಸ್ಥೆಯವರು 2014ರಲ್ಲಿ ಭಾರತವನ್ನ ಪಲ್ಸ್ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಮಕ್ಕಳಿಗೆ ಇದನ್ನು ಏನಂತ ಕರೆಯೋದು, ಪಲ್ಸ್ ಪೋಲಿಯೋ ಅಭಿಯಾನನ ಹಮ್ಮಿಕೊಂಡಿರ್ತೀವಿ. ಪ್ರತಿ ವರ್ಷ ಪಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಂಡಿರ್ತೀವಿ. ಅದರಿಂದ ಎಲ್ಲ ಮಕ್ಕಳಿಗೂ ಕೂಡ ಆ ಲಸಿಕೆಯನ್ನು ಹಾಕ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ನಾನು ಇಲ್ಲಿರೋದ್ರಿಂದ ಕಮಲಾಪುರ ಇಲ್ಲಿ ಉಳ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿ ಈ ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದೀವಿ. ನನಗೆ ನಿನ್ನೆವರೆಗೆ ಅರೆಸ್ಟ್ ಮಾಡಿರ್ಲಿಲ್ಲ. ಈಗ ಏನ್ ಮಾಡಿದಾರೆ ಅಂತ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ, ನನಗೇನು ಹೇಳಿಲ್ಲ ಅವರು. ಇನ್ನೇ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಸುಳ್ಳು ಸಿಕ್ಕಿದೆ, ಅದು ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಗೊತ್ತಿಲ್ಲ, ನಾನು ಈಗ ಪೊಲೀಸ್ನವ್ರ ಜೊತೆ ಮಾತಾಡ್ತೀನಿ. ಈಗ CCB ವಹಿಸಿದ್ದೀವಿ. ನಾವು CCB ಅವರೇ ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ಅನ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದೆ. ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಲ್ಲಿ ಏನ್ ಬರ್ತದೆ ಅಂತ ಅದರ ಮೇಲೆ ವಿ ವಿಲ್ ಟೇಕ್ ಆಕ್ಷನ್. ಇನ್ನ ಬಂದಿಲ್ಲ. ಯೂನಿವರ್ಸಿಟಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೂಲಭೂತ ಸೌಕರ್ಯದಿಂದ ವಂಚಿತ ನಮ್ಮಲ್ಲಿ ಶುಗರ್ ಫ್ಯಾಕ್ಟರಿ ಹಂಪಿ ಯೂನಿವರ್ಸಿಟಿಗೆ ಮೂಲಭೂತ ಸೌಕರ್ಯಗಳು ವಂಚಿತರಾಗಬೇಕಾದ್ರೆ ಯಾರು ಕಾರಣ ಹೇಳಪ್ಪ, ನೀನೇ ಹೇಳಯ್ಯ. ಅದಕ್ಕೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಲ್ಲ ನೀನು, ನಿನ್ ಪ್ರಶ್ನೆಗೆ ನಾವು ಉತ್ತರ ಹೇಳ್ತಾ ಕೂತ್ಕೊಳ್ಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.